ನಮಸ್ಕಾರ. ನನ್ನ ಹೆಸರು ಶಿವಮ್ಮ. ನಾನು ಹೆಣ್ಣೂರು ಬಂಡೆಯಿಂದ ಬಂದಿದ್ದೀನಿ. ಲತಾ ಶೇಖರ್ನ ಟಿ ವಿಯಲ್ಲಿ ನೋಡಿದ್ದೆ ನಾನು. ಈ ಥರ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಬಂದು ನನಗೆ ಫುಲ್ಲು ನೋವು ಜಾಸ್ತಿ ಇತ್ತು, ಬಿ ಪಿ ಇತ್ತು, ಆಮೇಲೆ ಹಾರ್ಟು ಪ್ರಾಬ್ಲಮ್ ಇತ್ತು, ಆಮೇಲೆ ಸ್ಪೈನಲ್ ಕಾರ್ಡ್ದು ಆಪ್ರೇಷನ್ ಮಾಡಬೇಕಂತ ಹೇಳಿದರು. ಅದು ಏನು ಮಾಡೋದು ಇನ್ನು ಅಂತ ನಾನು ಯೋಚನೆ ಮಾಡ್ತಾನೇ ಇದೆ. ಆಮೇಲೆ ಟಿ ವಿಯಲ್ಲಿ ಬಂದ್ರಲ್ಲ ನೋಡಿಬಿಟ್ಟು ಹೋಗೋಣ ಒಂದು ಸಾರಿ ನೋಡೋಣ ಅಂತಂದು ಬಂದೆ. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. 3 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಎಲ್ಲ ಬಿ ಪಿ ನಾರ್ಮಲ್ ಇದೆ, ಹಾರ್ಟ್ ಎಲ್ಲ ನಾರ್ಮಲ್ ಇದೆ, ಎಲ್ಲ ನೋವಿತ್ತು, ಕಾಲೆಲ್ಲ ಊತ ಇತ್ತು ನನಗೆ, ಅದು ನಾರ್ಮಲ್ ಎಲ್ಲ ಬಂದಿದೆ. ಒಂದು ಸಲ ಭೇಟಿ ಆಗೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ ಡಾಕ್ಟ್ರ್ ಹತ್ರ. ಲತಾ ಶೇಖರ್ಗೆ ಥ್ಯಾಂಕ್ಸ್, ತುಂಬ ನನಗೆ ಚೆನ್ನಾಗಿ ಮಾಡಿದ್ದಾರೆ. ನಾವು ಕಾರವಾರ ಯಲ್ಲಾಪುರದವರು. ನಾನು ರಾಧಾ. ನನಗೆ ಸುಮಾರು 10-20 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಆಗಿ ಅದೇ ಬಿ ಪಿಗಳಿಗೆ ಅದನ್ನೇ ಒಂದು 3-4 ತಿಂತ ಏನಾಯ್ತಾ ಏನೋ 18-20 ವರ್ಷ ಆಯಿತು. ಅದೆಲ್ಲ ಒಂದು 8 ತಿಂಗಳು ಬಿಟ್ಬಿಟ್ಟಿದ್ದೆ. ನನಗೇನು ಬೇಡ ಇದು ಹೊಡಿ. ಆಮೇಲೆ ಇವ್ರ ಹತ್ರ ಬಂದೆ. ಇಲ್ಲಿ ಇವರು ಹೇಳ್ದ ಹಾಗೆ ಮಾಡಿದೆ. ಎಲ್ಲ ಮುದ್ರೆ, ಗುಳಿಗೆ, ಕಷಾಯ ಎಲ್ಲ ಔಷಧಿ ತಗೊಂಡು ಅವ್ರು ಹೇಳ್ದಂಗೆ ಚೆನ್ನಾಗಿ ಎಲ್ಲ ಅವ್ರ ಪ್ರಾಣಾಯಾಮ ಮುದ್ರೆ ಚೆನ್ನಾಗೆಲ್ಲ ಮಾಡ್ಕೊಂಡ್ರೆ ಇದು ಮಿರಾಕಲ್ಲು, ಅಂದರೆ ಜಾದು ರೂಪದಲ್ಲಿ ಮನುಷ್ಯ ತಯಾರಾಗ್ತಾರೆ. ಆಮೇಲೆ ಒಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅವರೆಲ್ಲ ಎಂಜಿಗ್ರಾಮು ಅದು ಇದು ಮಾಡಿಸಿದ್ರು. ನನ್ನ ಪರೀಕ್ಷೆನೂ ಮಾಡಿಸಿದ್ರು. ಲತಾ ಶೇಖರ್ ಹತ್ರ ಬಂದೆ. ಅವ್ರ ಹತ್ರ ನಾನು ಚಿಕಿತ್ಸೆ ಮಾಡಿಸ್ಕೊಂಡೆ. ಅವ್ರ ಗುಳಿಗೆನೇ ತಗೊಂಡಿದ್ದೇನೆ, ಅವ್ರ ಔಷಧಿನೇ ಮಾಡಿದ್ದೇನೆ. ನಾ ಆಗದ್ದು ಹಾಸಿಗೆ ಹಿಡಿಯೋ ಪರಿಸ್ಥಿತಿ ನಂದು ಬಂತು. ಉಸಿರಾಟಕ್ಕಂತೂ ಉಸಿರು ಮೇಲೆ ಕೆಳಗೆ ಆಗ್ತಿತ್ತು. ಮಾತಾಡಲಿಕ್ಕೂ ಆಗೋದಷ್ಟು ನನ್ನ ಪರಿಸ್ಥಿತಿ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಉಸಿರು ಸರಿಯಾಗಿ ಆಗ್ತಾಯಿದೆ. ಅದು ಡಾಕ್ಟ್ರು ಹೇಳ್ತಾರೆ, ಎಂಜಿಗ್ರಾಮ್ ಮಾಡಿದವರು ಒಂದು ಬರೀ ಭಾಗನೇ ಕೆಟ್ಟು ಹೋಗದೆ ಒಳಗಡೆ ಅಂತ. ಇದು ಸರಿ, ಉಸಿರಾಟಕ್ಕೇನು ಈಗೇನು ತೊಂದರೆ ಇಲ್ಲ. ಈ ಲತಾ ಶೇಖರ್ ಅವರಿಗೆ ನಂದು ಧನ್ಯವಾದ. ಇನ್ನೂ ಹೀಗೆ ಇವರಿಗೆ ಎಲ್ಲ ಯೋಚಿಸಿದ್ದೆಲ್ಲ ಇವರಿಗೆ ಅನುಕೂಲ ಸಿಗಲಿ, ಇವ್ರ ಜನಕ್ಕೆ ಎಲ್ಲ ವ್ಯವಸ್ಥೆಯಿಂದ ಎಲ್ಲ ಇದ್ರ ಕೊಡಲಿ.